ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಪೊಟ್ಯಾಟೊ ಚಿಪ್ಸನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ನೋಡೋಣ. ಈ ವಿಧವಾದ ಬಣ್ಣದಲ್ಲಿ ಸಿಗೋ ಪೊಟ್ಯಾಟೊ ಚಿಪ್ಸ್ ನಮ್ಮೆಲ್ಲರ ಫೇವರೇಟ್ ಆಗಿರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ಇಂಟ್ರೆಸ್ಟಿಂಗ್ ಅಚ್ಚರಿಯ ಸಂಗತಿ ಅಂದರೆ ಈ ಚಿಪ್ಸ್ ಮಾರ್ಕೆಟ್ಗೆ ಬಂದು ಬರೋಬ್ಬರಿ 200 ವರ್ಷಗಳಾಗಿವೆ. ಅಂದರೆ ಪೊಟ್ಯಾಟೊ ಚಿಪ್ಸ್ನ ಆವಿಷ್ಕರಣೆ ಪ್ಲಾಸ್ಟಿಕ್ ಬ್ಯಾಗ್ಗಳ ಆವಿಷ್ಕರಣೆಗಳಿಗಿಂತ ಮುಂಚೆ ಮಾರುಕಟ್ಟೆಯಲ್ಲಿ ಇತ್ತು ಅಂತ ಕೆಲವರಿಗೆ ಮಾತ್ರ ಗೊತ್ತು. ಈ ಚಿಪ್ಸ್ನ ನೋಡಿದಾಗ ಅಥವಾ ತಿಂದಾಗ ಅದನ್ನು ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಎಂಬುವ ಪ್ರಶ್ನೆ ಒಂದಲ್ಲ ಒಂದು ಬಾರಿ ನಮಗೆ ಬಂದಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪೊಟ್ಯಾಟೊ ಚಿಪ್ಸ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಚಿಪ್ಸ್ನ ತಯಾರು ಮಾಡೋದಕ್ಕೆ ಮೊದಲು ಆಲೂಗಡ್ಡೆ ಬೇಕು. ಆಲೂಗಡ್ಡೆಯನ್ನು ರೈತರಿಂದ ನೇರವಾಗಿ ಶೇಖರಿಸ್ತಾರೆ. ಈ ರೀತಿ ಶೇಖರಿಸಿದ ಆಲೂಗಡ್ಡೆಯನ್ನು ಟ್ರಕ್ಗಳ ಸಹಾಯದಿಂದ ಫ್ಯಾಕ್ಟರಿಗೆ ತರಲಾಗುತ್ತೆ. ನಂತರ ಪೊಟ್ಯಾಟೊವನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಅದನ್ನು ವಾಶ್ ಮಾಡ್ತಾರೆ. ಈ ರೀತಿ ಕ್ಲೀನ್ ಆದ ಪೊಟ್ಯಾಟೊವನ್ನು ಕಂಟೈನರ್ಗಳ ಮೂಲಕ ಒಂದು ಯಂತ್ರದಲ್ಲಿ ಹಾಕ್ತಾರೆ. ಯಾವ ಪೊಟ್ಯಾಟೊ ಡಯಾಮೀಟರ್ 2 ಇಂಚುಗಿಂತ ಕಡಿಮೆ ಇರುತ್ತೋ ಅವುಗಳನ್ನು ಬೇರೆ ಮಾಡಲಾಗುತ್ತೆ. ಇಲ್ಲಿ ದೊಡ್ಡ ಗಾತ್ರದಲ್ಲಿರುವ ಆಲೂಗಡ್ಡೆಯನ್ನು ಮಾತ್ರ ಶೇಖರಿಸಿ ಬಿಸಿ ನೀರಿನಲ್ಲಿ ಮತ್ತೆ ಕ್ಲೀನ್ ಮಾಡ್ತಾರೆ. ಮತ್ತೊಮ್ಮೆ ಕಂಟೈನರ್ಗಳ ಬೆಲ್ಟ್ನ ಮೇಲೆ ಪೊಟ್ಯಾಟೊಗಳು ರೊಟೇಟ್ ಆಗ್ತಾ ಇದ್ದರೆ ವಾಟರ್ ಸ್ಪ್ರಿಂಗ್ ಪ್ರೆಷರ್ ಮೂಲಕ ಅವುಗಳನ್ನು ಸ್ಪ್ರೇ ಮಾಡಲಾಗುತ್ತೆ. ಈ ರೀತಿ ಮಾಡುವುದರಿಂದ ಆಲೂಗಡ್ಡೆ ಮೇಲಿರುವ ಮಣ್ಣೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಒಂದು ಯಂತ್ರಗಳ ಸಹಾಯದಿಂದ ಪೊಟ್ಯಾಟೊ ಮೇಲಿನ ಪೀಲ್ ಅಂದರೆ ತೊಗಟೆಯನ್ನು ತೆಗೆಯಲಾಗುತ್ತೆ. ನಂತರ ಸಣ್ಣದಾಗಿ ಆಲೂಗಡ್ಡೆಯನ್ನು ಮಷಿನ್ಗಳ ಸಹಾಯದಿಂದ ಕಟ್ ಮಾಡ್ತಾರೆ. ಇದನ್ನು ಕನ್ವೇಯರ್ ಬೆಲ್ಟ್ನ ಮುಖಾಂತರ ಇದರ ಸಹಾಯದಿಂದ ಕೆಟ್ಟು ಹೋಗಿರುವ ಆಲೂಗಡ್ಡೆಯನ್ನು ತೆಗೆಯಲಾಗುತ್ತೆ. ನಂತರ ಒಂದು ಮಷಿನ್ನಲ್ಲಿ ಹಾಕಿ ಆಲೂಗಡ್ಡೆಯನ್ನು ಮತ್ತೊಮ್ಮೆ ಸ್ಮ್ಯಾಶ್ ಆಗಿ ಅಂದರೆ ಸಣ್ಣದಾಗಿ ಕಟ್ ಮಾಡ್ತಾರೆ. ಇದನ್ನು ಕಟ್ ಮಾಡಲು ಸ್ಲೈಸರ್ ಎಂಬ ಯಂತ್ರವನ್ನು ಬಳಸ್ತಾರೆ. ಈ ಒಂದು ಸ್ಲೈಸರ್ ಒಂದೇ 1 ನಿಮಿಷಕ್ಕೆ ಬರೋಬ್ಬರಿ 10,000 ಆಲೂಗಡ್ಡೆಯನ್ನು ಕಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ನಂತರ ಕಟ್ ಮಾಡಿದ ಪೊಟ್ಯಾಟೊವನ್ನು ಉಪ್ಪು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳಿತಾರೆ. ಈ ರೀತಿ ತೊಳೆಯುವುದರಿಂದ ಅದರ ಮೇಲಿರುವ ಎಕ್ಸ್ಟ್ರಾ ಸ್ಕ್ರಾಚ್ ಕ್ಲೀನ್ ಆಗುತ್ತೆ. ಈ ರೀತಿ ಮಾಡಲಿಲ್ಲ ಅಂದರೆ ಪೊಟ್ಯಾಟೊ ಚಿಪ್ಸ್ ಟೇಸ್ಟ್ ಇರೋದಿಲ್ಲ. ನಂತರ ಇವುಗಳನ್ನು ಒಂದು ಮಷಿನ್ನಲ್ಲಿ ಕಳುಹಿಸಿ ಆಲೂಗಡ್ಡೆ ಮೇಲಿರುವ ತೇವಾಂಶವನ್ನು ತೆಗೆಯಲಾಗುತ್ತೆ. ನಂತರ ಪೊಟ್ಯಾಟೊ ಸ್ಲ್ಯಾಶಸ್ ಅನ್ನು 350 ಡಿಗ್ರಿ ಬಿಸಿಯಾಗಿರುವ ವೆಜಿಟೇಬಲ್ ಆಯಿಲ್ ಅಥವಾ ಕಾಟನ್ ಸೀಡ್ ಆಯಿಲ್ನಲ್ಲಿ ಕರಿಯಲಾಗುತ್ತೆ. ನಂತರ ಕಾಯಿಸಿದ ಎಣ್ಣೆಯಲ್ಲಿ 3 ನಿಮಿಷ ಚಿಪ್ಸ್ ಅನ್ನು ಕರೀತಾರೆ. 3 ನಿಮಿಷ ಕರಿದ ನಂತರ ಅವುಗಳ ಮೇಲೆ ಮಸಾಲವನ್ನು ಅಪ್ಲೈ ಮಾಡಲು ಈ ರೀತಿಯಾದ ಮಷಿನನ್ನು ಬಳಕೆ ಮಾಡ್ತಾರೆ. ಇದಕ್ಕಿಂತ ಮುಖ್ಯವಾಗಿ ಮಸಾಲವನ್ನು ಆ್ಯಡ್ ಮಾಡಲು ಮೊದಲು ಇದರಲ್ಲಿ ಸಣ್ಣದಾಗಿರುವ ಚಿಪ್ಸ್ಗಳನ್ನೆಲ್ಲ ಕನ್ವೇಯರ್ ಬೆಲ್ಟ್ನ ಮುಖಾಂತರ ಸಪ್ರೇಟ್ ಮಾಡ್ತಾರೆ. ಇಲ್ಲಿ ಚಿಪ್ಸ್ಗೆ ಬೇಕಾಗಿರುವ ಬೇರೆಯಾದ ಮಸಾಲವನ್ನು ಅಂದರೆ ಉಪ್ಪು, ಖಾರ ಈ ರೀತಿಯಂತಹ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾರೆ. ಅಂದರೆ ಇದರಲ್ಲಿ ಒಂದೇ ತರಹದ ಚಿಪ್ಸ್ಗಳು ಇರೋದಿಲ್ಲ. ಉದಾಹರಣೆ, ಸಾಲ್ಟ್ ಫ್ಲೇವರ್ ಚಿಪ್ಸ್, ಆನಿಯನ್ ಫ್ಲೇವರ್ ಚಿಪ್ಸ್, ಟೊಮ್ಯಾಟೊ ಫ್ಲೇವರ್ ಚಿಪ್ಸ್, ಸ್ಪೈಸಸ್ ಫ್ಲೇವರ್ ಚಿಪ್ಸ್ ಈ ರೀತಿ ಹಲವು ರೀತಿಯಾದ ಚಿಪ್ಸ್ ಫ್ಲೇವರ್ಸ್ಗಳನ್ನು ತಯಾರು ಮಾಡಲಾಗುತ್ತೆ. ಈ ರೀತಿ ಪೂರ್ತಿಯಾಗಿ ಮಸಾಲವನ್ನು ಸ್ಪ್ರೇ ಮಾಡುವುದರಿಂದ ಚಿಪ್ಸ್ ಮೇಲೆ ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ಅದೇ ರೀತಿ ನಾವು ಸವಿಯಲು ಕೂಡ ತುಂಬ ಚೆನ್ನಾಗಿರುತ್ತೆ. ನಂತರ ಚಿಪ್ಸ್ ಅನ್ನು ಪ್ಯಾಕಿಂಗ್ ಮಾಡಲು ಮತ್ತು ಸರಿಯಾಗಿ ಟೇಸ್ಟ್ ಇದೆಯಾ ಅಂತ ಚೆಕ್ ಮಾಡಲು ಕಳಿಸ್ತಾರೆ. ಈ ಟೆಸ್ಟ್ನಲ್ಲಿ ಪಾಸ್ ಆದ ನಂತರ ಒಂದು ಪಾಕೆಟ್ನಲ್ಲಿ ಚಿಪ್ಸ್ ಅನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಚಿಪ್ಸ್ ಅನ್ನು ಹಾಕಿ ನಂತರ ಅದರಲ್ಲಿ ನೈಟ್ರೋಜನ್ ಗ್ಯಾಸನ್ನು ಆ್ಯಡ್ ಮಾಡ್ತಾರೆ. ಇದನ್ನು ಏರ್ ಟೈಟ್ ಮಾಡಲಾಗುತ್ತೆ. ನಂತರ ತಯಾರಾದ ಚಿಪ್ಸ್ಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿ ಟೇಸ್ಟ್ ಮಾಡ್ತಾರೆ. ನಂತರ ಅದನ್ನು ಬಿಟ್ ಮಾಡುವುದರಿಂದ ಕ್ರಂಚಿ ಸೌಂಡ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಈ ರೀತಿ ಚಿಪ್ಸ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಚೆಕ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾರೆ. ನಂತರ ಫ್ಯಾಕ್ಟರಿಯಲ್ಲಿ ತಯಾರಾದ ಚಿಪ್ಸ್ಗಳು ಬೇರೆ ಫ್ಲೇವರ್ಗಳು, ನಮಗೆ ಇಷ್ಟ ಆದ ಫ್ಲೇವರ್ಗಳು ನಮ್ಮ ಕೈಗೆ ಸೇರುತ್ತೆ. ಈ ರೀತಿ ಫ್ಯಾಕ್ಟರಿಯಲ್ಲಿ ಪೊಟ್ಯಾಟೊ ಚಿಪ್ಸ್ ಅನ್ನು ತಯಾರು ಮಾಡಲಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.